400 ಕೋಣಗಳು, 20,000 ಜನ ಸೇರೋ ಜಾಗಕ್ಕೆ ಹಸಿರು ಮರಗಳ ಮಾರಣ ಹೋಮ ನಡೆಸುವುದಕ್ಕೆ ಸರ್ಕಾರ ಸಿದ್ಧತೆ ಮಾಡ್ತಾ ಇದೆ. ಸಾಂಸ್ಕೃತಿಕ ಕಲಬೆರಕೆಯ ಅಗತ್ಯ ಇತ್ತ. ಈ ಸಾಂಸ್ಕೃತಿಕ ಹಠಮಾರಿತನದ ಹಿಂದೆ ಬಲಿಯಾಗ್ತಾ ಇರುವುದು ಮೈಸೂರಿನ ಪರಿಸರ ಅಲ್ವಾ? ಮೈಸೂರು ಮತ್ತು ಕರಾವಳಿ ಭಾಗದ ನಿಷ್ಠಾವಂತ ಸಂಸ್ಕೃತಿ ಪ್ರೇಮಿಗಳು ಈ ಪ್ರಸ್ತಾವನೆಗೆ ತೀವ್ರ ಆಕ್ಷೇಪ ಹೊರಹಾಕ್ತಾ ಇದ್ದಾರೆ. ದಸರಾ ಮೈಸೂರಲ್ಲಿ ನಡೆದ್ರೆ ಚಂದ, ಕಂಬಳ ಕರಾವಳಿಯಲ್ಲಿ ನಡೆದ್ರೇನೆ ಚಂದ ಅನ್ನೋ ಮಾತು ಈಗ ಕರ್ನಾಟಕದಾದ್ಯಂತ ಮೊಳಗ್ತಾ ಇದೆ. ಇದೆಲ್ಲದರ ಜೊತೆ ರಾಜಕೀಯ ಲಾಭಕ್ಕಾಗಿ ಹಾಗೆ ಮನೋರಂಜನೆಗಾಗಿ ಈ ಮೂಕ ಪ್ರಾಣಿಗಳನ್ನ 100 ಕಿಲೋಮೀಟರ್ ದೂರ ಸಾಗಿಸಿ ಅವುಗಳಿಗೆ ಹಿಂಸೆ ಕೊಡೋದು ಎಷ್ಟು ಸರಿ? ಕಂಬಳ ತನ್ನದೇ ಆದ ಕರಾವಳಿಯ ಕೆಸರುಗದ್ದೆಯಲ್ಲಿ ಘರ್ಜಿಸಿದಾಗ ಮಾತ್ರ ಅದಕ್ಕೊಂದು ಗತ್ತು. ಮೈಸೂರು ದಸರಾ ತನ್ನದೇ ಆದ ಅರಮನೆ ನಗರಿಯ ಶಿಸ್ತು ಮತ್ತು ಭವ್ಯತೆಯಲ್ಲಿ ನಡೆದಾಗ ಮಾತ್ರ ಅದಕ್ಕೊಂದು ಗೌರವ. ನಮಸ್ತೆ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಸಂಸ್ಕೃತಿ ಅನ್ನೋದು ಪ್ರಕೃತಿಯನ್ನ ಬೆಳೆಸಬೇಕೇ ಹೊರತು ಪ್ರಕೃತಿಯನ್ನ ಬಲಿಪೀಠಕ್ಕೆ ತಳ್ಳಬಾರ್ದಲ್ವಾ? ಮೈಸೂರು ದಸರಾದಲ್ಲಿ ಕಂಬಳ ಆಯೋಜಿಸೋ ಸರ್ಕಾರದ ಪ್ರಸ್ತಾವನೆ ಈಗ ಕೇವಲ ಸಾಂಸ್ಕೃತಿಕ ಚರ್ಚೆಯಾಗಿ ಉಳ್ಕೊಂಡಿಲ್ಲ. ಇದು ಮೈಸೂರಿನ ಪರಿಸರಕ್ಕೆ ಎದುರಾಗಿರೋ ದೊಡ್ಡ ಆತಂಕ ಅಂತಾನೆ ಹೇಳಲಾಗ್ತಾ ಇದೆ. 400 ಕೋಣಗಳು, 20,000 ಜನ ಸೇರೋ ಜಾಗಕ್ಕೆ ಹಸಿರು ಮರಗಳ ಮಾರಣ ಹೋಮ ನಡೆಸೋದಕ್ಕೆ ಸರ್ಕಾರ ಸಿದ್ಧತೆ ಮಾಡ್ತಾ ಇದೆ. ಒಂದು ಕಡೆ ಬರಗಾಲದಿಂದ ಜಾನುವಾರುಗಳಿಗೆ ನೀರಿಲ್ಲ, ಮತ್ತೊಂದು ಕಡೆ ಕೃತಕ ಗದ್ದೆಗಳಿಗಾಗಿ ಲಕ್ಷಾಂತರ ಲೀಟರ್ ನೀರು ಪೋಲಾಗುತ್ತೆ. ಸಾಂಸ್ಕೃತಿಕ ಕಲಬೆರಕೆಯ ಅಗತ್ಯ ಇತ್ತ. ಮನೋರಂಜನೆಯ ನೆಪದಲ್ಲಿ ಮೂಕ ಪ್ರಾಣಿಗಳಿಗೆ ಹಿಂಸೆ ಕೊಟ್ಟು ಸ್ವಚ್ಛ ನಗರಿಯನ್ನ ಕಸದ ತೊಟ್ಟಿ ಮಾಡಬೇಕಾದ ಅಗತ್ಯವಾದ್ರೂ ಏನಿದೆ? ಈ ಸಾಂಸ್ಕೃತಿಕ ಹಠಮಾರಿತನದ ಹಿಂದೆ ಬಲಿಯಾಗ್ತಾ ಇರೋದು ಮೈಸೂರಿನ ಪರಿಸರ ಅಲ್ವಾ? ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇದೆಲ್ಲದ್ರ ಬಗ್ಗೆ ಒಂದಷ್ಟು ಕಂಪ್ಲೀಟ್ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ. ಕೊನೆ ತನಕ ಈ ವಿಡಿಯೋ ನೋಡಿ. ಮೊದಲಿಗೆ ಮೈಸೂರು ದಸರಾದಲ್ಲಿ ಕಂಬಳವನ್ನ ತರಬೇಕು ಅನ್ನೋರ ವಾದವನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಕಂಬಳದ ಸಂಘಟಕರು ಹಾಗೆ ಕರಾವಳಿಯ ಪ್ರತಿನಿಧಿಗಳ ಪ್ರಕಾರ ಕಂಬಳ ಅನ್ನೋದು ಕೇವಲ ಒಂದು ಮನೋರಂಜನಾ ಕ್ರೀಡೆ ಅಲ್ಲ, ಅದು ತುಳುನಾಡಿನ ಮಣ್ಣಿನ ಸಾಂಸ್ಕೃತಿಕ ಅಸ್ಮಿತೆ. ಕರಾವಳಿ ಸಂಸ್ಕೃತಿಯನ್ನ ಮೈಸೂರಿನ ದಸರಾದಂತಹ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪ್ರದರ್ಶನ ಮಾಡೋದ್ರಿಂದ ಇಡೀ ಕರ್ನಾಟಕದ ಸಾಂಸ್ಕೃತಿಕ ವೈವಿಧ್ಯತೆ ಜಾಗತಿಕ ಮಟ್ಟದಲ್ಲಿ ಬಿಂಬಿತವಾಗುತ್ತೆ ಅನ್ನೋದು ಇವರ ಅಭಿಮತ. ಮೈಸೂರು ದಸರಾ ಕೇವಲ ಹಳೆ ಮೈಸೂರು ಭಾಗಕ್ಕೆ ಸೀಮಿತವಾದ ಹಬ್ಬ ಅಲ್ಲ, ಅದು ಇಡೀ ಕರ್ನಾಟಕದ ನಾಡ ಹಬ್ಬ. ಹೀಗಾಗಿ ಉತ್ತರ ಕರ್ನಾಟಕದ ಕಲೆಗಳು, ಕಲ್ಯಾಣ ಕರ್ನಾಟಕದ ಪರಂಪರೆಗಳ ಜೊತೆಗೆ ಕರಾವಳಿಯ ಐತಿಹಾಸಿಕ ಕ್ರೀಡೆಯೂ ಇಲ್ಲಿ ಸ್ಥಾನ ಪಡ್ಕೊಳ್ಬೇಕು. ಇದನ್ನ ನಾವು ಕರ್ನಾಟಕದ ಸಾಂಸ್ಕೃತಿಕ ವಿನಿಮಯ ಆಗಿ ನೋಡಬೇಕೇ ಹೊರತು ಪ್ರತ್ಯೇಕತೆಯ ದೃಷ್ಟಿಯಿಂದ ನೋಡಬಾರದು ಅನ್ನೋದು ಇವರ ಪ್ರಮುಖವಾದ ವಾದ. ಬೆಂಗಳೂರಿನಲ್ಲಿ ಕಂಬಳ ಯಶಸ್ವಿಯಾದ ಮಾದರಿಯಲ್ಲೇ ಮೈಸೂರಿನಲ್ಲೂ ಪ್ರವಾಸಿಗರನ್ನ ಆಕರ್ಷಿಸೋದಕ್ಕೆ ಕಂಬಳ ಒಂದು ಹೊಸ ಮೈಲುಗಲ್ಲಾಗಬಹುದು ಅನ್ನೋದು ಸರ್ಕಾರದ ಲೆಕ್ಕಾಚಾರ. ಕಂಬಳ ಕೇವಲ ಕರಾವಳಿಯ ಕ್ರೀಡೆ ಅಲ್ಲ, ಅದು ತುಳುನಾಡಿನ ಸಾಂಸ್ಕೃತಿಕ ಅಸ್ಮಿತೆ. ಮೈಸೂರು ದಸರಾದಂತಹ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಕಂಬಳವನ್ನ ಪ್ರದರ್ಶನ ಮಾಡೋದ್ರಿಂದ ರಾಜ್ಯದ ಸಾಂಸ್ಕೃತಿಕ ವೈವಿಧ್ಯತೆ ಜಾಗತಿಕ ಮಟ್ಟದಲ್ಲಿ ಬಿಂಬಿತವಾಗುತ್ತೆ. ಇದನ್ನ ಸಾಂಸ್ಕೃತಿಕ ವಿನಿಮಯವಾಗಿ ನೋಡಬೇಕೇ ಹೊರತು ವಿಭಜನೆಯಾಗಿ ಅಲ್ಲ ಅನ್ನೋದು ದಕ್ಷಿಣ ಕನ್ನಡದ ಪ್ರತಿನಿಧಿಗಳ ವಾದ ಆಗಿದೆ. ಮೈಸೂರಿನ ಸಂಸ್ಕೃತಿ, ಆಚಾರ ವಿಚಾರ ಶತಮಾನಗಳ ಇತಿಹಾಸ ಇಟ್ಕೊಂಡಿರುವಂಥದ್ದು. ದಸರಾದಲ್ಲಿ ಸ್ಥಳೀಯ ಕಲೆಗಳಿಗೆ ಮೊದಲು ಆದ್ಯತೆ ಸಿಗಬೇಕು. ಕಂಬಳದಂತಹ ಕ್ರೀಡೆಗಳನ್ನ ದಸರಾ ವ್ಯಾಪ್ತಿಯಲ್ಲಿ ತರೋದ್ರಿಂದ ಸ್ಥಳೀಯ ಸಂಸ್ಕೃತಿಯ ಮಹತ್ವ ಕಮ್ಮಿಯಾಗುತ್ತೆ. ಹಾಗೆ ಮೈಸೂರಿನ ಮೂಲ ಕ್ರೀಡೆಗಳಾದ ಜಟ್ಟಿ ಕಾಳಗ, ಕಬಡ್ಡಿ ಮುಂತಾದವುಗಳಿಗೆ ಹಿನ್ನಡೆಯಾಗುತ್ತೆ ಅನ್ನೋದು ಮೈಸೂರು ಭಾಗದ ಪ್ರತಿನಿಧಿಗಳ ಆತಂಕ. ಆದರೆ ಈ ನಾಣ್ಯದ ಇನ್ನೊಂದು ಮುಖ ಏನು ಅನ್ನೋದನ್ನು ಕೂಡ ನಾವಿಲ್ಲಿ ತುಂಬಾ ಡೀಪ್ ಆಗಿ ಅಬ್ಸರ್ವ್ ಮಾಡಲೇಬೇಕಾಗತ್ತೆ. ಮೈಸೂರು ಮತ್ತು ಕರಾವಳಿ ಭಾಗದ ನಿಷ್ಠಾವಂತ ಸಂಸ್ಕೃತಿ ಪ್ರೇಮಿಗಳು ಈ ಪ್ರಸ್ತಾವನೆಗೆ ತೀವ್ರ ಆಕ್ಷೇಪ ಹೊರಹಾಕ್ತಾ ಇದ್ದಾರೆ. ಅದಕ್ಕೆ ಕಾರಣಗಳು ಕೂಡ ಇದೆ. ಮೈಸೂರಿನ ಇತಿಹಾಸ ಪ್ರಸಿದ್ಧ ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳು ಶತಮಾನಗಳ ಇತಿಹಾಸವನ್ನು ಹೊಂದಿವೆ. ದಸರಾದ ಸಂದರ್ಭದಲ್ಲಿ ಮೈಸೂರು ಭಾಗದ ಸಾಂಪ್ರದಾಯಿಕ ಮತ್ತು ಸ್ಥಳೀಯ ಕಲೆಗಳಿಗೆ ಮೊದಲ ಆದ್ಯತೆ ಸಿಗಬೇಕು ಅನ್ನೋದು ಇಲ್ಲಿನ ಬುದ್ಧಿಜೀವಿಗಳ ಹಾಗೂ ನಾಗರಿಕರ ಹಕ್ಕೊತ್ತಾಯವಾಗಿದೆ. ಮೈಸೂರು ಭಾಗದ ಪ್ರತಿನಿಧಿಗಳು ಆತಂಕದಿಂದ ಕೇಳ್ತಾ ಇರೋ ಪ್ರಶ್ನೆ ಇದು. ಕಂಬಳದಂತಹ ಕ್ರೀಡೆಗಳನ್ನು ದಸರಾ ವ್ಯಾಪ್ತಿಯಲ್ಲಿ ತರೋದ್ರಿಂದ ಸ್ಥಳೀಯ ಸಂಸ್ಕೃತಿಯ ಮಹತ್ವ ಕಮ್ಮಿಯಾಗೋದಿಲ್ವಾ? ಮೈಸೂರಿನ ಮಣ್ಣಿನ ಮೂಲ ಕ್ರೀಡೆಗಳಾದ ಜಟ್ಟಿ ಕಾಳಗ, ಕಬಡ್ಡಿ, ಕುಸ್ತಿಯಂತಹ ವೀರ ಕ್ರೀಡೆಗಳಿಗೆ ಇದರಿಂದ ತೀವ್ರ ಹಿನ್ನಡೆ ಆಗೋದಿಲ್ವಾ ಅಂತ. ಸೊ ದಸರಾ ಮೈಸೂರಿನ ಅಸ್ಮಿತೆ ಹಾಗೆ ರಾಜವಂಶಸ್ಥರ ಪರಂಪರೆಯನ್ನ ಪ್ರತಿಬಿಂಬಿಸೋ ಹಬ್ಬ. ಕಂಬಳ ಕರಾವಳಿಯ ವಿಶಿಷ್ಟ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಹಿನ್ನೆಲೆಯುಳ್ಳ ಆಚರಣೆಯಾಗಿರೋದ್ರಿಂದ ಅದನ್ನು ದಸರಾದೊಂದಿಗೆ ಬೆರೆಸೋದು ಸೂಕ್ತ ಅಲ್ಲ, ವಾಣಿಜ್ಯೀಕರಣಗೊಳಿಸಲಾಗ್ತಾ ಇದೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ದಸರಾ ಮೈಸೂರಲ್ಲಿ ನಡೆದ್ರೆ ಚಂದ,
ಕಂಬಳ ಕರಾವಳಿಯಲ್ಲಿ ನಡೆದ್ರೇನೆ ಚಂದ ಅನ್ನೋ ಮಾತು ಈಗ ಕರ್ನಾಟಕದಾದ್ಯಂತ ಮೊಳಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅನೇಕ ಮಂದಿ ಇಂಥ ಮಾತನ್ನೇ ಹೇಳ್ತಾ ಇದ್ದಾರೆ. ಇದಕ್ಕೆ ಒಂದಷ್ಟು ಕಾರಣಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಪರಂಪರಾಗತವಾಗಿ ತನ್ನದೇ ಆದ ರಾಜವೈಭವದ ವೈಶಿಷ್ಟ್ಯದಿಂದ ಕಂಗೊಳಿಸ್ತಾ ಇರೋ ಮೈಸೂರು ದಸರಾ ಉತ್ಸವದಲ್ಲಿ ಕಂಬಳವನ್ನ ಬಲವಂತವಾಗಿ ತುರುಕೋ ಅಗತ್ಯವಾದರೂ ಏನಿದೆ? ಇದು ಇಲ್ಲಿ ತನಕ ಅತ್ಯಂತ ಶಿಸ್ತಿನಿಂದ ನಡೆದುಕೊಂಡು ಬಂದಿರೋ ದಸರೆಯ ಘನತೆಗೆ ತರೋ ಧಕ್ಕೆ ಅಂತ ಇತಿಹಾಸಕಾರರು ಕೂಡ ಆಕ್ರೋಶ ಹೊರಹಾಕ್ತಿದ್ದಾರೆ. ಇನ್ನೊಂದು ಕಡೆ ಸ್ವತಃ ಕರಾವಳಿಯ ಜನರೇ ಈ ಪ್ರಸ್ತಾವನೆಯನ್ನ ವಿರೋಧ ಮಾಡ್ತಿದ್ದಾರೆ. ಕಂಬಳ ದಕ್ಷಿಣ ಕನ್ನಡದ ದೈವಿಕ ಹಿನ್ನೆಲೆಯ ಪವಿತ್ರವಾದ ಆಚರಣೆ. ಅದನ್ನ ಕೇವಲ ರಾಜಕೀಯ ಪ್ರಚಾರಕ್ಕೆ ಅಥವಾ ಪ್ರವಾಸೋದ್ಯಮದ ಆಕರ್ಷಣೆಯ ದಾಳವಾಗಿ ಬಳಸಿಕೊಂಡು ಮೈಸೂರಿನ ಕಾಂಕ್ರೀಟ್ ಮಣ್ಣಿಗೆ ತಂದು ಅದರ ಪಾವಿತ್ರ್ಯತೆಗೆ ಧಕ್ಕೆ ತರೋದು ದೈವಗಳ ನಂಬಿಕೆಗೆ ಮಾಡೋ ದ್ರೋಹ ಅಂತ ಕರಾವಳಿಯ ಮಂದಿ ಹೇಳ್ತಾ ಇದ್ದಾರೆ. ಅವರಿಗೂ ಆತಂಕ ಇದೆ, ಇಲ್ಲ ಅಂತಲ್ಲ. ಈ ರೀತಿ ಎರಡು ಭಾಗಗಳ ಜನರ ಭಾವನೆಗಳ ಜೊತೆ ಆಟ ಆಡೋದು ಎಷ್ಟು ಸರಿ? ಬಾಹ್ಯವಾಗಿ ಇದು ಕೇವಲ ಸಾಂಸ್ಕೃತಿಕ ಚರ್ಚೆಯ ಹಾಗೆ ಕಾಣಿಸ್ಕೊಂಡ್ರೂ ಇದರ ಒಳಗಡೆ ಇರುವಂತಹ ಆರ್ಥಿಕ ಮತ್ತು ಪ್ರಾಣಿ ಹಿಂಸೆಯ ಕಹಿ ಸತ್ಯಗಳನ್ನು ನಾವು ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ. ಒಂದ್ಸಲ ಥಿಂಕ್ ಮಾಡಿ, ಕರಾವಳಿಯಿಂದ ಮೈಸೂರಿಗೆ 400 ಕೋಣಗಳನ್ನು ಸಾಗಿಸೋದು ಅಷ್ಟೊಂದು ಈಸಿನಾ? ಮೂಲಗಳ ಪ್ರಕಾರ ಈ ಕಂಬಳಕ್ಕೆ ಅಂತಾನೆ ಸುಮಾರು 400 ಬಲಿಷ್ಠ ಕೋಣಗಳನ್ನು ಮೈಸೂರಿಗೆ ತರೋ ಪ್ಲಾನ್ ಇರೋದು. ಈ ಕೋಣಗಳನ್ನು ನೋಡ್ಕೊಳ್ಳೋದಕ್ಕೆ, ಅವುಗಳ ಆರೈಕೆ ಮಾಡೋದಕ್ಕೆ ಬರೋಬ್ಬರಿ 20,000 ಜನ ಬೇಕಾಗ್ತಾರಂತೆ. ಇನ್ನು ಕೆಸರು ಗದ್ದೆ ತಯಾರು ಮಾಡೋದಕ್ಕೆ ಸರಿಸುಮಾರು 30 ಎಕರೆ ಜಾಗವನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಈ ಜಾಗವನ್ನು ಸರಿಪಡಿಸೋದಕ್ಕೆ ಅಲ್ಲಿರೋ ಗಿಡಮರಗಳನ್ನು ಕಡಿಯೋ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಸಿರು ನಗರಿ ಮೈಸೂರಿನಲ್ಲಿ ಕೇವಲ 2 ದಿನದ ಕ್ರೀಡೆಗಾಗಿ ಮರಗಳನ್ನು ಕಡಿದು ಪರಿಸರ ನಾಶ ಮಾಡೋದು ಅನಿವಾರ್ಯನಾ? ಇದೆಲ್ಲದರ ಜೊತೆ ರಾಜಕೀಯ ಲಾಭಕ್ಕಾಗಿ ಹಾಗೆ ಮನೋರಂಜನೆಗಾಗಿ ಈ ಮೂಕ ಪ್ರಾಣಿಗಳನ್ನು 100 ಕಿಲೋಮೀಟರ್ ದೂರ ಸಾಗಿಸಿ ಅವುಗಳಿಗೆ ಹಿಂಸೆ ಕೊಡೋದು ಎಷ್ಟು ಸರಿ? ಹವಾಮಾನ ವೈಪರೀತ್ಯದಿಂದ ಕೋಣಗಳ ಆರೋಗ್ಯ ಏನಾದರೂ ಹದಗೆಟ್ರೆ ಅದಕ್ಕೆ ಯಾರು ಜವಾಬ್ದಾರರು? ಈ ಇಡೀ ಆಯೋಜನೆಗೆ ತಗಲೋ ಅಂದಾಜು ವೆಚ್ಚ ಬರೋಬ್ಬರಿ 8 ಕೋಟಿ ರೂಪಾಯಿಗಳು. ಕೇವಲ ಒಂದು ಕ್ರೀಡೆಯ ಪ್ರದರ್ಶನಕ್ಕೆ ಅಷ್ಟೊಂದು ದೊಡ್ಡ ಮೊತ್ತದ ಸಾರ್ವಜನಿಕ ತೆರಿಗೆ ಹಣವನ್ನು ನೀರಿನ ಥರ ಖರ್ಚು ಮಾಡಬೇಕಾ? ಖರ್ಚು ಜಾಸ್ತಿ ಮಾಡೋ, ಟನ್ಗಟ್ಟಲೆ ಪ್ಲಾಸ್ಟಿಕ್ ಹಾಗೆ ಕಸದ ಸಮಸ್ಯೆ ಮಾಡುವ, ಪರಿಸರ ಹಾಗೆ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಡುವಂತಹ ಈ ನಿರ್ಧಾರ ಬೇಕಿತ್ತ? ಇಂತಹ ಸಾಂಸ್ಕೃತಿಕ ಕಲಬೆರಕೆ ನಿಜಕ್ಕೂ ನಾಡಿಗೆ ಅಗತ್ಯ ಇದೆಯಾ ಅನ್ನೋ ಪ್ರಶ್ನೆ ಕೇಳಲೇಬೇಕಾಗತ್ತಲ್ವಾ? ಇವತ್ತು ನಾವು ಅತ್ಯಂತ ಗಂಭೀರವಾದ ಮತ್ತೊಂದು ವಾಸ್ತವದತ್ತ ಕಣ್ಹರಿಸಬೇಕು. ನಮ್ಮ ರಾಜ್ಯ ಪ್ರಸ್ತುತ ಯಾವ ಪರಿಸ್ಥಿತಿಯಲ್ಲಿದೆ? ಕರ್ನಾಟಕದ ಅನೇಕ ಭಾಗಗಳಲ್ಲಿ ಭೀಕರ ಬರಗಾಲದ ಕಪಿಮುಷ್ಟಿಯಲ್ಲಿ ಜಾನುವಾರುಗಳು ಸಿಕ್ಕಾಕೊಂಡಿದ್ದಾರೆ. ಹಳ್ಳಿಗಳಲ್ಲಿ ರೈತರು ಬೆಳೆದ ಬೆಳೆಗಳು ಒಣಗಿ ಕಣ್ಣೀರು ಹಾಕ್ತಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಜಾನುವಾರುಗಳಿಗೆ ತಿನ್ನೋದಕ್ಕೆ ಒಣಮೇವಿನ ಸಮಸ್ಯೆ ಕೂಡ ಎದುರಾಗಿದೆ. ಹಸಿರು ಹುಲ್ಲು ಸಿಗೋದಿರಲಿ, ಒಣ ಹುಲ್ಲು ಕೂಡ ಸಿಗ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಕುಡಿಯೋಕೆ ನೀರಿಲ್ಲದೆ ಜಾನುವಾರುಗಳು ತತ್ತರಿಸಿ ಹೋಗ್ತಾ ಇವೆ. ಜಾನುವಾರುಗಳ ಜೀವ ಉಳಿಸೋದೇ ಇವತ್ತು ರೈತನಿಗೆ ಅತಿ ದೊಡ್ಡ ಸವಾಲಾಗಿದೆ. ಇಂತಹ ಭೀಕರ ಬರ ಪರಿಸ್ಥಿತಿ ಮತ್ತು ಕೃಷಿ ಬಿಕ್ಕಟ್ಟಿನ ಮಧ್ಯೆ ಜಾನುವಾರುಗಳಿಗೆ ಕುಡಿಯೋಕ್ಕೂ ನೀರಿಲ್ಲದೆ ಹಾಹಾಕಾರ ಇರಬೇಕಾದ್ರೆ ಕೇವಲ ಹಠಕ್ಕೆ ಬಿದ್ದು ಕಂಬಳದ ಕೋಣಗಳ ಓಟಕ್ಕೆ 8 ಕೋಟಿ ರೂಪಾಯಿಗಳನ್ನು ಸುರಿತಾ ಇರೋದು ಎಷ್ಟು ಸರಿ? 8 ಕೋಟಿ ರೂಪಾಯಿಗಳನ್ನು ಬರಪೀಡಿತ ಪ್ರದೇಶಗಳ ರೈತರ ನೆರವಿಗೆ ಬಳಸಬಹುದಲ್ವಾ? ಜಾನುವಾರುಗಳಿಗೆ ಮೇವಿನ ಬ್ಯಾಂಕ್ ಸ್ಥಾಪನೆ ಮಾಡೋದಕ್ಕೆ, ಕುಡಿಯೋ ನೀರಿನ ಪೂರೈಕೆಗೆ ಬಳಸಿದ್ರೆ ಸಾವಿರಾರು ಮೂಕ ಜೀವಿಗಳ ಪ್ರಾಣ ಉಳಿಯುತ್ತೆ ಅಲ್ವಾ? ಇದು ಪ್ರಜಾಪ್ರಭುತ್ವ ಸರ್ಕಾರವೊಂದರ ಆದ್ಯತೆ ಆಗಬೇಕೇ ಹೊರತು ಹಬ್ಬದ ನೆಪದಲ್ಲಿ ಅನಗತ್ಯ ದುಂದು ವೆಚ್ಚ ಮಾಡೋದಲ್ಲ ಅನ್ನೋದು ಪ್ರಜ್ಞಾವಂತ ನಾಗರಿಕರ ಆಕ್ರೋಶ ಭರಿತ ಆಗ್ರಹ ಆಗಿದೆ. ಕಂಬಳದ ಹೆಸರು, ಗದ್ದೆ ಹಾಗೂ 400ಕ್ಕೂ ಹೆಚ್ಚು ಕೋಣಗಳು, ಅವುಗಳ ಜೊತೆ ಬರೋ ಸಾವಿರಾರು ಜನರಿಗೆ ವ್ಯವಸ್ಥೆ ಮಾಡೋದಕ್ಕೆ ಸುಮಾರು 30 ಎಕರೆ ಜಾಗವನ್ನು ಗುರುತಿಸಲಾಗಿದೆ. ಈ ಜಾಗವನ್ನು ಸಮತಟ್ಟು ಮಾಡೋದಕ್ಕೆ ಅಲ್ಲಿರುವಂತಹ ಗಿಡಮರಗಳನ್ನು ಕಡಿಯೋ ಪ್ರಸ್ತಾವನೆ ಪರಿಸರ ಪ್ರೇಮಿಗಳ ಕೆಂಗಣ್ಣಿಗೂ ಕೂಡ ಗುರಿಯಾಗಿದೆ. ಕೇವಲ 2 ದಿನದ ಪ್ರದರ್ಶನಕ್ಕೆ ದಶಕಗಳ ಕಾಲ ಬೆಳೆದ ಮರಗಳನ್ನು ಕಡಿಯೋದು ಮೈಸೂರಿನ ಹವಾಮಾನ ಮತ್ತು ಪರಿಸರ ಸಮತೋಲನದ ಮೇಲೆ ದೀರ್ಘ ಪರಿಣಾಮ ಉಂಟಾಗುತ್ತೆ ಅನ್ನೋದು ಅವರ ಆತಂಕ. ಕಂಬಳಕ್ಕೆ 100 ಮೀಟರ್ ಉದ್ದದ ಕೃತಕ ಕೆಸರುಗದ್ದೆಯನ್ನು ನಿರ್ಮಿಸಬೇಕು. ಇದಕ್ಕೆ ಲಕ್ಷಾಂತರ ಲೀಟರ್ ನೀರು ಬೇಕು. ರಾಜ್ಯದ ಅನೇಕ ಭಾಗಗಳಲ್ಲಿ ತೀವ್ರ ಬರ ಪರಿಸ್ಥಿತಿ ಇದೆ. ಜಾನುವಾರುಗಳು ಬಳಲು ಹೋಗ್ತಾ ಇದ್ದಾವೆ. ಪರಿಸ್ಥಿತಿ ಹೀಗಿರುವಾಗ ಮನೋರಂಜನೆಗಾಗಿ ಇಷ್ಟು ದೊಡ್ಡ ಪ್ರಮಾಣದ ನೀರನ್ನು ಕೆಸರುಗದ್ದೆ ಮಾಡೋದಕ್ಕೆ ಬಳಸೋದು ಎಷ್ಟು ಸರಿ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಇನ್ನು ಕೋಣಗಳ ಮಾಲೀಕರು, ಸಹಾಯಕರು, ಪ್ರೇಕ್ಷಕರು ಸೇರಿದ ಹಾಗೆ ಹೆಚ್ಚೆಚ್ಚು ಜನ ಈ ಕ್ರೀಡೆಯನ್ನು ನೋಡೋದಕ್ಕೆ ಬರ್ತಾರೆ ಅಂತ ಅಂದಾಜಿಸಲಾಗ್ತಿದೆ. ಇಷ್ಟು ದೊಡ್ಡ ಮಟ್ಟದ ಜನಸ್ತೋಮ ಸೇರಿದಾಗ ಟನ್ ಗಟ್ಟಲೆ ಪ್ಲಾಸ್ಟಿಕ್, ಒಣ ಹಾಗೂ ಹಸಿ ಕಸ ಸೃಷ್ಟಿಯಾಗುತ್ತೆ.
ಮೈಸೂರಿನಂತಹ ಸ್ವಚ್ಛ ನಗರಿಯಲ್ಲಿ ತಾತ್ಕಾಲಿಕವಾಗಿ ಇಷ್ಟು ದೊಡ್ಡ ಪ್ರಮಾಣದ ತ್ಯಾಜ್ಯವನ್ನ ನಿರ್ವಹಿಸೋದು ಸ್ಥಳೀಯ ಸಂಸ್ಥೆಗಳಿಗೆ ದೊಡ್ಡ ತಲೆನೋವಾಗುತ್ತೆ. ಇದು ಸ್ಥಳೀಯ ಪ್ರಾಣಿ ಪಕ್ಷಿಗಳ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಉಂಟು ಮಾಡುತ್ತೆ. ಕರಾವಳಿಯ ಉಷ್ಣ ಹಾಗೂ ತೇವಾಂಶ ಭರಿತ ಹವಾಮಾನಕ್ಕೆ ಕಂಬಳದ ಕೋಣಗಳು ಒಗ್ಗಿಕೊಂಡಿರುತ್ತವೆ. ಮೈಸೂರಿನ ಒಣ ಹವಾಮಾನ ಹಾಗೆ 100 ಕಿಲೋಮೀಟರ್ ದೂರದ ಪ್ರಯಾಣ ಮೂಕ ಜೀವಿಗಳ ಮೇಲೆ ತೀವ್ರ ಒತ್ತಡ ಹೇರುವಂತ ಚಾನ್ಸಸ್ ಇರುತ್ತೆ. ರಾಜಕೀಯ ಲಾಭ ಅಥವಾ ಪ್ರವಾಸೋದ್ಯಮದ ಆಕರ್ಷಣೆಗೆ ಪ್ರಾಣಿಗಳನ್ನ ಇಂತಹ ಅಪಾಯಕ್ಕೆ ತಳ್ಳುವುದು ಎಷ್ಟು ಸರಿ ಅಂತ ಪ್ರಾಣಿ ದಯಾ ಸಂಘಟನೆಗಳು ವಾದ ಮಾಡ್ತಿದ್ದಾವೆ. ಕಂಬಳ ಕರಾವಳಿಯ ಹೆಮ್ಮೆಯ ಕೃಷಿ ಸಂಸ್ಕೃತಿ. ಅದನ್ನ ಅದರದ್ದೇ ಆದ ನೈಸರ್ಗಿಕ ಪರಿಸರದಲ್ಲಿ ಆಚರಿಸಿದ್ರೆ ಮಾತ್ರ ಅದಕ್ಕೊಂದು ಸೌಂದರ್ಯ ಮತ್ತು ಅರ್ಥ ಇರುತ್ತೆ. ಅದನ್ನ ಮೈಸೂರಿನ ಪರಿಸರವನ್ನ ಹಾಳುಗೆಡವಿ ಆಚರಿಸೋದು ಸಾಂಸ್ಕೃತಿಕ ಗೌರವ ಅನ್ನಿಸ್ಕೊಳ್ಳೋದಿಲ್ಲ. ಸಾಂಸ್ಕೃತಿಕ ವಿನಿಮಯದ ಹೆಸರಲ್ಲಿ ಪ್ರಕೃತಿ ಮತ್ತು ಪರಿಸರಕ್ಕೆ ಹಾನಿ ಮಾಡೋ ಇಂತಹ ನಿರ್ಧಾರಗಳ ಬಗ್ಗೆ ಸರ್ಕಾರ ಇನ್ನೊಂದ್ಸಲ ಯೋಚನೆ ಮಾಡಬೇಕಾಗಿದೆ. ಪರಂಪರೆಗಳು ಉಳಿಬೇಕಾಗಿರೋದು ಜನರ ನಂಬಿಕೆ ಮತ್ತು ಭಾವನೆಗಳ ಮೇಲೆ ಹೊರತು ರಾಜಕೀಯ ಹಿತಾಸಕ್ತಿಯ ಪ್ರದರ್ಶನಗಳಿಂದಲ್ಲ. ಕಂಬಳ ತನ್ನದೇ ಆದ ಕರಾವಳಿಯ ಕೆಸರುಗದ್ದೆಯಲ್ಲಿ ಘರ್ಜಿಸಿದಾಗ ಮಾತ್ರ ಅದಕ್ಕೊಂದು ಗತ್ತು. ಮೈಸೂರು ದಸರಾ ತನ್ನದೇ ಆದ ಅರಮನೆ ನಗರಿಯ ಶಿಸ್ತು ಮತ್ತು ಭವ್ಯತೆಯಲ್ಲಿ ನಡೆದಾಗ ಮಾತ್ರ ಅದಕ್ಕೊಂದು ಗೌರವ. ಈ ಸಾಂಸ್ಕೃತಿಕ ಅಸ್ಮಿತೆಗಳನ್ನು ಅವುಗಳ ಮೂಲ ನೆಲೆಗಳಲ್ಲೇ ಉಳಿಸ್ಕೊಂಡು ಬೆಳೆಸೋದು ಅತ್ಯಗತ್ಯವಾಗಿದೆ. ಸೊ ನಿಮಗೇನು ಅನ್ಸುತ್ತೆ ವೀಕ್ಷಕರೇ? ಬರಗಾಲದ ಈ ಸಮಯದಲ್ಲಿ ಮೈಸೂರು ದಸರಾದಲ್ಲಿ 8 ಕೋಟಿ ರೂಪಾಯಿ ಖರ್ಚು ಮಾಡಿ ಕಂಬಳ ಆಯೋಜನೆ ಮಾಡೋದು ಸರಿನಾ? ಅಥವಾ ಈ ಹಣವನ್ನು ಜಾನುವಾರುಗಳ ಮೇವು ಹಾಗೆ ನೀರಿನ ಸಮಸ್ಯೆಗೆ ಬಳಸಬೇಕಾ? ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.